ಸನ್ಮಾನ್ಯ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಬಿಜೆಪಿ ಮತ್ತು JDSನವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆಗೆ ಈ ಮೂಢ ಹಗರಣವನ್ನು ತಂದು ಸನ್ಮಾನ್ಯ ಸಿದ್ದರಾಮಯ್ಯನವರ ಮಕ್ಕಕ್ಕೆ ಮಸಿ ಬಳಿಯುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, JDSನವರಿಗೂ ಏನೂ ಇಲ್ಲ. ಮೂರು ಬಿಟ್ಟರು ಇವರು. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅದು ಹೊಟ್ಟೆ ಕಿಚ್ಚು ಬಿಜೆಪಿಯವರಿಗೆ ಮತ್ತು JDSನವರಿಗೆ. ಸಿದ್ದರಾಮಯ್ಯ 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 ಅಂತ ತೆಗೆದ್ರೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಒಂದು ಕನಸನ್ನು ಕಾಣ್ತಾರೆ. ಇದು ತಿರುಕನ ಕನಸು ಅಂತ ನಾನು ಹೇಳಕ್ ಬಯಸ್ತೀನಿ. ಸೇರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವತ್ತು ರಾಜ್ಯದ ಮೂಲೆ ಜನ, ಅಹಿಂದ ಜನ ಇಲ್ಲಿ ಬಂದು ಸೇರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಪರ ಹೋರಾಟವನ್ನು ಮಾಡ್ತಾ ಇದ್ದೀರಿ, ರಾಜಭವನ ಚಲೋ ನಡೆಸ್ತಾ ಇದ್ದೀರಿ. ಅಹಿಂದ ಜನ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ವರ್ಗದ ಜನ ಬಂದಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಎಲ್ಲ ಸಮಾಜದ ನಾಯಕರು. ಸೊ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು BJP ಮತ್ತು JDSನವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅದು ಹೊಟ್ಟೆ ಕಿಚ್ಚು ಬಿಜೆಪಿಯವರಿಗೆ ಮತ್ತು JDSನವರಿಗೆ. ಜಾಸ್ತಿ ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ಕಿಚ್ಚು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ 2ನೇ ಬಾರಿ ಆಗಿದ್ದಕ್ಕೆ. ಹಾಗೆ ಎಲ್ಲೋ ಒಂದು ಕಡೆಗೆ ಈ ಮೂಢ ಹಗರಣವನ್ನು ತಂದು ಸನ್ಮಾನ್ಯ ಸಿದ್ದರಾಮಯ್ಯನವರ ಮಕ್ಕಕ್ಕೆ ಮಸಿ ಬಳಿಯುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ 40 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕಾರಣಿ ಇದೆ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದನ್ನು ಭಾಳ ಹೆಮ್ಮೆಯಿಂದ ನಾವು ಹೇಳಕ್ಕೆ ಬಯಸ್ತೀವಿ, ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತೇಳಿ. ಎಲ್ಲೋ ಒಂದು ಕಡೆಗೆ ಇವತ್ತು ರಾಜಭವನವನ್ನು BJP ಮತ್ತು JDS ಕಚೇರಿಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅದರ ವಿರುದ್ಧ ಇವತ್ತು ನಮ್ಮ ಪ್ರತಿಭಟನೆ. BJP ನಾಯಕರ ಹಲವು ಪ್ರಕರಣಗಳು ರಾಜ್ಯಪಾಲರ ಬಳಿ ಇದ್ದಾವೆ. ಏಕಾಏಕಿಯಾಗಿ ಒಂದು ನೋಟಿಸನ್ನು ನೀಡುವಂಥ ಪ್ರಕ್ರಿಯೆ ಆಯ್ತಾ? ಇದರಲ್ಲಿ ಸೆಡಿನ್ ರಾಜಕೀಯ ಆಗ್ತಾ ಇದೆಯಾ? BJಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, JDSನವರಿಗೂ ಏನೂ ಇಲ್ಲ. ಮೂರು ಬಿಟ್ಟರು ಇವರು. ಸೊ ಮತ್ತು ನಾವು ರಾಜ್ಯಪಾಲರನ್ನು ಕೇಳಕ್ಕೆ ಬಯಸ್ತೀವಿ, ಗೌರವಾನ್ವಿತ ರಾಜ್ಯಪಾಲರಿಗೆ, ಮತ್ತು ನೀವು ಜನಾರ್ದನ್ ರೆಡ್ಡಿ ಕೇಸನ್ನು ಯಾಕೆ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ? ಶಶಿಕಲಾ ಜೊಲ್ಲೆ ಅವ್ರದ್ದು ಯಾಕೆ ಕೊಟ್ಟಿಲ್ಲ? ಸೊ ನೀವು ಯಾವುದೋ ಮೂಢ ಕೇಸು, ಯಾರೋ ಒಬ್ಬ ಬಂದು ದಾರಿಗೆ ಹೋಗ್ತಕ್ಕಂಥವ್ರೆಲ್ಲರೂ ಬಂದು ಕೊಟ್ಟರೆ ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಸಾಧ್ಯನಾ? ಸೊ ಹಾಗಾಗಿ ಇದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಸೊ ಅದ್ರ ವಿರುದ್ಧ ನಮ್ಮ ಪ್ರತಿಭಟನೆ. ಸರ್, ಸಿದ್ದರಾಮಯ್ಯ ವಿರುದ್ಧ ಸೆಡಿನ ರಾಜಕೀಯ ಮಾಡ್ತಾ ಇದೆ BJP. ಅದು ನಾವು ಹೇಳಬೇಕಾ? 100ಕ್ಕೆ 100 ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧನೇ ಸೇಡಿನ ರಾಜಕಾರಣ BJP ಮತ್ತು JDS. ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ಅವ್ರನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮತ್ತು ಅವರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. 5 ಗ್ಯಾರಂಟಿಗಳು, ಕಳೆದ ಬಾರಿ 5 ವರ್ಷ ಸುಭದ್ರ ಸರ್ಕಾರ ಕೊಟ್ಟಿದ್ದು. ಈ ಬಾರಿ ಮತ್ತೆ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಆದರೆ BJP ಮತ್ತು JDS ದಿವಾಳಿ ಆಗುತ್ತೆ ಅನ್ನೋ ಅವ್ರ ತಲೆಯಲ್ಲಿ ಬಂದಿದೆ. ಸೊ ಅದಕ್ಕೆ ಈ ಷಡ್ಯಂತ್ರನ ಮಾಡ್ತಾ ಇದ್ದಾರೆ. 40 ವರ್ಷದ ಜೀವನದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೋ ಕಪ್ಪು ಚುಕ್ಕೆ ಇರಲಿಲ್ಲ, ಇದೊಂದು ಕಪ್ಪು ಕಳಂಕ ಆಗ್ತಾ ಇದೆ. 100ಕ್ಕೆ 100 ಆಗೋದಿಲ್ಲ, ಅದೂ ಆಗೋದಿಲ್ಲ. ನಮಗೆ ಭರವಸೆ ಇದೆ, ತಾಯಿ ಚಾಮುಂಡಿ ಇವ್ರನ್ನೆಲ್ಲ ನೋಡ್ಕೊಳ್ತಾರೆ. BJP ನಾಯಕರಿಗೆ ಹೇಳಿ ಸ್ಟಾಕ್ ಬರ್ತೀರಿ, ಇವತ್ತು ರಾಜಭವನ ಚಲೋ ನಡೆಸ್ತಾ ಇದ್ದೀರಿ. ಸೊ BJಪಿಯವರಿಗೆ ಬೇರೆ ಕೆಲಸ ಇಲ್ಲ. ಸೊ ಯಾವುದೋ ಒಂದು ವಿಚಾರನ ತಗೊಂಬಂದು ಇವತ್ತು ರಾಜ್ಯದ ಜನರಲ್ಲಿ ಗೊಂದಲವನ್ನು ಉಂಟು ಮಾಡಿದ್ದಾರೆ. ಸೊ ಹಾಗಾಗಿ ನಾನು BJP ನಾಯಕರು ಏನು ಹೇಳಕ್ಕೆ ಬಯಸ್ತೀನಿ, ಸೊ ಇವತ್ತು ಅತಿವೃಷ್ಟಿ, ಸೊ ಇವತ್ತು ಬರಗಾಲ, ಅದರ ಬಗ್ಗೆ ತಾವು ಹೆಚ್ಚು ಒತ್ತು ಕೊಡ್ರಿ. ಸರ್ಕಾರ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕು ವಿರೋಧ ಪಕ್ಷದವರು. ಅದನ್ನು ಬಿಟ್ಟು ಇವತ್ತು ಬರೀ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟು, ಸಿದ್ದರಾಮಯ್ಯ 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 ಅಂತ ತೆಗೆದ್ರೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಒಂದು ಕನಸನ್ನು ಕಾಣ್ತಾರೆ. ಇದು ತಿರುಕನ ಕನಸು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಭೀಮಾ ನಾಯಕ್ ಅವರ ಮಾತು. ಏನು ಸಿದ್ದರಾಮಯ್ಯ ಅವರ ಒಂದು ಕಪ್ಪು ಕಳಂಕವನ್ನು ತರುವ ಕೆಲಸವನ್ನು ಮಾಡ್ತಾ ಇದೆ, ಆದರೆ ಇದು ಯಾವ ಕಾರಣಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಅಹಿಂದ ಜನ ಸೇರಿದ್ದಾರೆ, ಅದರಲ್ಲೂ ಕೂಡ ಶೋಷಿತ ಸಮುದಾಯದ ಜನ ಸೇರಿ ಸಿದ್ದರಾಮಯ್ಯ ಅವರ ಪರ ಇವತ್ತು ರಾಜಭವನ ಚಲೋವನ್ನು ಮಾಡ್ತಿದ್ದಾರೆ. ಈ ಒಂದು ಹೋರಾಟ ಇನ್ನೂ ತಾರಕಕ್ಕೆ ಇರ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಪರ ನಾವೆಲ್ಲ ಇದ್ದೇವೆ, ಈ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ರಾಜ್ಯಪಾಲರು ಕೂಡ ಬಿಸಿ ಮುಟ್ಟಿಸುವ ಕೆಲಸವನ್ನು ಇಲ್ಲಿ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.